ನಿಮ್ಮ ಆನಂದ್ ಗುರೂಜಿ ಪರ ವಕೀಲರು ಅಶ್ವಿನಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡಿಸ್ತೀನಿ. ಮೇಡಮ್ ಗುಡ್ ಈವ್ನಿಂಗ್ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಗುಡ್ ಈವ್ನಿಂಗ್ ವಿದ್ಯಾ ಮ್ಯಾಮ್, ನಮಸ್ತೆ. ನಾನು ಅಶ್ವಿನಿ ಅಂತ ಅಡ್ವೊಕೇಟು. ಈಗ ಪ್ಯಾನಲ್ ನೋಡ್ತಾ ಇದ್ದೆ ನಾನು. ಮೊದಲನೇದಾಗಿ ಜಯಮ್ಮ ಅವ್ರಿಗೆ ನಮಸ್ತೆ, ಹಾಗೂ ನಿಮ್ಗೂ ವಿದ್ಯಾ ಮ್ಯಾಮ್ ನಿಮ್ಗೂ ನಮಸ್ತೆ. ಈಗ ನಾನು ಈ ಕಾನೂನಲ್ಲಿ ನಡೆದಂತ ಚಟುವಟಿಕೆಗಳ ಬಗ್ಗೆ ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಇವರು ಸಾಮ್ರಾಟ್ ಟಿವಿ ಅಂತ ಮಾಡ್ತಾರೆ. ಆ ಸಾಮ್ರಾಟ್ ಟಿವಿಯಲ್ಲಿ ಗುರೂಜಿಗೆ ಸಾಕಷ್ಟು ಮಾನ ಹೋಗುವಂತಹ ಪದಗಳನ್ನ ಬಳಕೆ ಮಾಡಿ ಪೋಸ್ಟ್ ಹಾಕೋದು, ವಿಡಿಯೋ ಹಾಕೋದು, ಪ್ರತಿಯೊಂದನ್ನು ಮಾಡ್ತಾರೆ. ಅದ್ರ ಸಲುವಾಗಿ ನಾವು ಏನ್ ಮಾಡ್ತೀವಿ, ನ್ಯಾಯಾಲಯಕ್ಕೆ ಮೊರೆ ಹೋಗ್ತೀವಿ. 24ನೇ ಸೆಪ್ಟೆಂಬರ್ 2024 ಸಾಮ್ರಾಟ್ ಟಿವಿ ಮೇಲೆ ನಾವು ಇಂಜಂಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ. ಎರಡನೇದಾಗಿ ಆ ಇಂಜಂಕ್ಷನ್ ಆರ್ಡರ್ಗೆ ಇವ್ರ ಬಾಸ್ ಇದಾರಲ್ಲ, ದಿವ್ಯಾ ವಸಂತ್ ಮೇಡಮ್ ಅವ್ರ ಬಾಸ್ ಕೃಷ್ಣಮೂರ್ತಿ ಅನ್ನೋರು ಸೈನ್ ಮಾಡ್ತಾರೆ ಮೆಮೋನ. ಏನಂದ್ರೆ, ನಾನು ಯಾವುದೇ ತರವಾದಂತ ವಿಡಿಯೋಗಳಾಗ್ಲಿ ಪೋಸ್ಟ್ಗಳಾಗ್ಲಿ ಯಾವ್ದನ್ನು ನಾನು ಪ್ರಸಾರ ಮಾಡಲ್ಲ ಅಂತ ಮೆಮೋ ಸೈನ್ ಮಾಡ್ತಾರೆ. ನಾನು ನಿಮಗ್ ಕಳಿಸ್ಕೊಡ್ತೀನಿ. ಎರಡನೇದಾಗಿ ಅದನ್ನ ಇಂಜಂಕ್ಷನ್ ಆರ್ಡರ್ ಆದ್ಮೇಲೆ ಕೃಷ್ಣಮೂರ್ತಿ ಅವರು ಗುರೂಜಿನೇ ಟಾರ್ಗೆಟ್ ಮಾಡಿ MLive ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ತಾರೆ. ಆ ಯೂಟ್ಯೂಬ್ ಚಾನೆಲ್ ಓಪನ್ ಆದ್ಮೇಲೆ ನಾವು ಅವರಿಗೆ ಇಂಜಂಕ್ಷನ್ ಆರ್ಡರ್ ಯೂಟ್ಯೂಬ್ ಚಾನೆಲ್ MLive ಕನ್ನಡ ಮುಖವಾಡ ಟಿವಿ ಮೇಲೆ ನಾವು ಇಂಜಂಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ. ಅದು ಕೃಷ್ಣಮೂರ್ತಿ ಮತ್ತು ದಿವ್ಯಾ ವಸಂತ್. ಇದೇ ದಿವ್ಯಾ ವಸಂತ್ ಜೈಲಲ್ಲಿ ಮುದ್ದೆ ಮುರಿಯೋದು, ಜೈಲೂಟ ಫಿಕ್ಸು, ಇವ್ರು ಯಾರು ಮ್ಯಾಮ್ ಆ ರೀತಿ ಅಂತ ಸಮಾಜಕ್ಕೆ ಘಾತುಕವಾದಂತ ಸ್ಟೇಟ್ಮೆಂಟ್ ನ ಕೊಟ್ಟು ಇವ್ರು ವಿಡಿಯೋ ಮಾಡ್ತಾರೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಕೃಷ್ಣಮೂರ್ತಿ ಮತ್ತು ದಿವ್ಯಾ ವಸಂತ್ ಮೇಲೆ ನಾವು ಇಂಜಂಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ. ಮೇಡಮ್ ಇದರಲ್ಲಿ ಅಶ್ವಿನಿ ಅವರೇ, ದಿವ್ಯಾ ಅವ್ರ ಪಾತ್ರ ಏನಿತ್ತು ಅಂತ ಅವ್ರ ಮೇಲೂ ಏಟು ಆರೋಪಿ ಹಾಕಿದ್ರಿ. ದಿವ್ಯಾ ಅವರು 12ನೇ ತಾರೀಕು ಹಾಗೂ 17th ಏಪ್ರಿಲ್ ಅಂಡ್ 12th ಏಪ್ರಿಲ್ MLive ಕನ್ನಡದಲ್ಲಿ ಒಂದು ವಿಡಿಯೋನ ಮಾಡ್ತಾರೆ ಗುರೂಜಿ ಮೇಲೆ. ಏನು, ಜೈಲೂಟ ಫಿಕ್ಸು, ನೀಲಿ ಚಿತ್ರದ ಅನಾವರಣ, ಈ ರೀತಿ ಪದಗಳನ್ನ ಇಟ್ಕೊಂಡು ದಿವ್ಯಾ ವಸಂತ್ ಅವರು ವಿಡಿಯೋನ ಮಾಡ್ತಾರೆ. ಅದಕ್ಕಾಗಿ ನಾವು ಸಾಮ್ರಾಟ್ ಟಿವಿ, ನಾನಿಲ್ಲಿ ಹೇಳೋದನ್ನ ಸೂಕ್ಷ್ಮವಾಗ ನೀವು ಯೋಚನೆ ಮಾಡಿ ಮ್ಯಾಮ್. ಕೃಷ್ಣಮೂರ್ತಿ ಅಂಡ್ ದಿವ್ಯಾ ವಸಂತ್ ಆರ್ ದ ಪಾರ್ಟೀಸ್ ಇನ್ ದಿಸ್ ಗ್ಯಾಂಗ್ ಅಲ್ಲಿ ಇವರು ಪಾರ್ಟಿಗಳು. ಈಗ 1ಕ್ಕಿಂತ 4 ಜನ ಅಂತ ಇದ್ರೆ ಅದನ್ನ ಗ್ಯಾಂಗ್ ಅಂತಾನೆ ಹೇಳ್ತೀವಿ, ತಪ್ಪಿಲ್ಲ. ಈಗ ನನ್ನ ಜೊತೆ 4 ಜನ ಫ್ರೆಂಡ್ಸ್ ಇದ್ರೆ ಅದನ್ನ ನನ್ನ ಫ್ರೆಂಡ್ ಗ್ಯಾಂಗ್ ಅಂತ ಹೇಳ್ತೀವಿ. ಕೃಷ್ಣಮೂರ್ತಿ, ದಿವ್ಯಾ ವಸಂತ್ ಇಸ್ ಅ ಗ್ಯಾಂಗ್. MLive ಕನ್ನಡದಲ್ಲಿ ನಾವು ಆರ್ಡರ್ ತಗೊಂಡ್ ಬಂದಾಗ ಇದೇ ಮೇಡಮ್ ಅವ್ರು ಹೇಳ್ತಾರೆ, ಸಾಮ್ರಾಟ್ ಟಿವಿ ಮೇಲೆ ಆರ್ಡರ್ ತಗೊಂಡ್ ಬಂದ್ರು, ಅದಕ್ಕಾಗಿ ನಾವು MLive ಕನ್ನಡ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಬಿಟ್ಟು ನಾವು ಈ ರೀತಿ ಮಾಡಿದ್ವಿ ಅಂತ. ಹಾಗಾದ್ರೆ ಕೃಷ್ಣಮೂರ್ತಿ ಮೆಮೋ ಸೈನ್ ಮಾಡಿರೋದು ಸುಳ್ಳ? ಎರಡನೇದಾಗಿ MLive ಕನ್ನಡ ನಮ್ಮದೇ ಅಂತ ಇವ್ರಿಲ್ಲಿ ಒಪ್ಕೋಬೇಕಾದ್ರೆ ಲೀಗಲ್ ನೋಟಿಸ್ ಅವರು ಸಾಮ್ರಾಟ್ ಟಿವಿ ಮುಂದೆ ತಗೊಂಡ್ ಹೋದಾಗ ಪರ್ಸನ್ ನಾಟ್ ಫೌಂಡ್ ಅಂತ ವಾಪಸ್ ಕಳಿಸ್ತಾರೆ. ಅದೇ ಕೃಷ್ಣಮೂರ್ತಿ ಅವರು ಆಗ್ಲಿ, ಇದು ಪಕ್ಕಕ್ಕಿಡೋಣ. ಅದಾದ್ಮೇಲೆ 18ನೇ ತಾರೀಕು ನಾವೊಂದು FIR ಮಾಡ್ತೀವಿ. ಏನಂದ್ರೆ, ನಮ್ದು 2 ನ್ಯಾಯಾಲಯದ ಆರ್ಡರ್ಗಳನ್ನು ಇದನ್ನ ಉಲ್ಲಂಘನೆ ಮಾಡಿ ಇವರು ಮರುಪ್ರಸಾರ ಮಾಡ್ತಿದ್ದಾರೆ ಅಂತ FIR ಮಾಡದ ಮೇಲೂ ಕೂಡ ನೆಕ್ಸ್ಟ್ FIR ಅಲ್ಲಿ ಆಗತ್ತೆ, ಬೇಲ್ ತಗೊಂಡ್ ಬರ್ತಾರೆ. ಮಾರನೇ ದಿನ ತಿರುಗ್ 3 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಏನ್ ಹೇಳ್ತಾರೆ, ನನಗೆ ಆರ್ಡರ್ ಗೊತ್ತಿಲ್ಲ ಅಂತ. ಹಂಗಂದ್ರೆ FIR ಕಾಪಿಲಿ ನಾವು ಆರ್ಡರ್ ಸಂಖ್ಯೆ 27756195 ಬರ್ದಿರೋದು ಸುಳ್ಳ? ಅದಾದ್ಮೇಲೂ ಕೂಡ ಹೈಕೋರ್ಟ್ ಹೋಗ್ತೀವಿ ನಾವು. ಇವರನ್ನ ಸ್ಟಾಪ್ ಮಾಡ್ಲಿಕ್ಕೆ ಪೊಲೀಸ್ ಅವ್ರಿಗೆ ಡೈರೆಕ್ಷನ್ಸ್ ಕೇಳ್ತೀವಿ ನಾವು. ರಿಟ್ ಆಫ್ ಮ್ಯಾಂಡಮಸ್ ಅಲ್ಲಿ, ಅಂದ್ರೆ ಸ್ಟೇಟ್ ಆಫ್ ಕರ್ನಾಟಕಗೆ ಅಥಾರಿಟಿ ಕೊಡಿ, ನಮ್ಮ ಆರ್ಡರ್ ನ ಇಂಪ್ಲಿಮೆಂಟ್ ಮಾಡಿ, ಇವರು ಸಾಕಷ್ಟು ನೋವು ಕೊಡ್ತಿದ್ದಾರೆ ಅಂತ. ಹೈಕೋರ್ಟ್ ಇಂದ ಆರ್ಡರ್ ಬಂದಿರೋದನ್ನ ನಾವು FIR ಅಲ್ಲಿ ಹೇಳ್ತೀವಿ. ಅದಾದ್ಮೇಲೂ ಕೂಡ ಅವರು ತಿರ್ಗಾ 2 ವಿಡಿಯೋ ಮಾಡ್ತಾರೆ. ಬಿಯರ್ ಬಾಟಲ್ ಇಟ್ಕೊಂಡಿದ್ರು, ಮಾಂಸ ತಿಂತಿದ್ರು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಅಂತ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತಹ ಒಂದು ನಮ್ಗೆ ಎವಿಡೆನ್ಸಸ್ ಗಳನ್ನ ಕೊಡ್ಬೇಕು. ಬಾಯಿಗೆ ಬಂದದ್ದು ಇನ್ನೊಂದು ವಿಡಿಯೋ ಮಾಡ್ತಾರೆ. ಯಾವ್ದೋ ಒಂದು ಆಕೆ ಫೋನ್ ಮೂಲಕ ಹೇಳ್ತಾಳೆ, ನಾನಿದ್ರೆ ಮರ್ಡರ್ ಮಾಡ್ತೀನಿ ಅಂತ. ಮರ್ಡರ್ ಮಾಡೋದು ಅಷ್ಟು ಸಾಮಾನ್ಯವಾದಂತ ಪದನ? ಒಂದು ರಾಜ್ಯಕ್ಕೆ ಬೇಕಾಗಿರುವಂತಹ ಮುಖ್ಯ ವ್ಯಕ್ತಿಯನ್ನ
ಮರ್ಡರ್ ಮಾಡ್ತೀವಿ ಅಂತ ಒಂದು ವಿಡಿಯೋ ಬಿಟ್ರೆ ಮರ್ಡರ್ ಯಾರ್ ಬೇಕಾರ ಮಾಡಬಹುದಾ? ನಾನಿಲ್ಲಿ ಯಾಕೆ ಇಷ್ಟೆಲ್ಲ ಉಲ್ಲಂಘನೆ ಆಗು ಇಷ್ಟೆಲ್ಲ ವಿವರವಾಗಿ ನಿಮಗೆ ಹೇಳ್ತಿದೀನಿ ಅಂದ್ರೆ, ಇದೇ ದಿವ್ಯಾ ವಸಂತ್ ಆಗ್ಲೇ ಹೇಳ್ತಾರೆ, ಕೃಷ್ಣಮೂರ್ತಿ, ದಿವ್ಯಾ ವಸಂತ್ ನಾವು ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡುವಂತಹ ಕೆಲಸಗಾರರು ಅಂತ. ಹೈಕೋರ್ಟ್ ಇಂದ ಆರ್ಡರ್ ಬಂದ ಮೇಲೂ ಇನ್ನ ಈ ರೀತಿ ಬಿಯರ್ ಬಾಟ್ಲ್ ಕುಡಿತಾರೆ, ಏನು ನಾನ್ ವೆಜ್ ತಿಂತಾರೆ, ನಾನು ಇವ್ರನ್ನ ಕೊಲೆ ಮಾಡ್ಬೇಕು, ನಾನು ಇವರಿಂದ ಮೋಸ ಹೋಗಿದ್ದೀನಿ ಅಂತ ವಿಡಿಯೋ ಮಾಡ್ತಾರೆ ಅಂದ್ರೆ, ಈ ಇಲ್ಲಿವರೆಗೂ ಮಾಡಿರೋ 8 ವಿಡಿಯೋಗಳು ಕೋರ್ಟ್ ನ ಉಲ್ಲಂಘನೆ ಮಾಡ್ದಂಗಲ್ವಾ? ನಾನು ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ. ಇದ್ರ ಮೇಲೆ ನೀವು ಯಾವ ರೀತಿಯಾದಂತ ನೀವು ಪ್ರಶ್ನೆಯನ್ನ ತಗೊಳ್ತೀರಾ ವಿದ್ಯಾ ಮ್ಯಾಮ್, ಐ ಆಮ್ ರಿಯಲಿ ಒಬ್ಲೈಜ್ ನನ್ಗೆ ಒಂದ್ ಇದನ್ ಕೊಟ್ಟಕ್ಕೆ. ಇದರ ಮೇಲೆಗಡೆ ನೀವು ಯಾವ ರೀತಿ ನೀವು ಇದನ್ನ ಸಮರ್ಥಿಸ್ತೀರಾ ನಿಮಗೆ ಬಿಟ್ಟಿದ್ ಮ್ಯಾಮ್. ಓಕೆ, ಈಗ ಅವರು ನೀವು ದಿವ್ಯಾ ಅವ್ರಿಗೆ ಹೇಳಿದ್ರೆ ವಿದ್ಯಾ ಅವ್ರಿಗೆ ಹೇಳಿದ್ರೆ ಇದೊಂದು ಕನ್ಫ್ಯೂಷನ್ ಪಾತಾಗ ನನ್ಗೆ ಅವಾಗಿಂದ ದಿವ್ಯಾ ಅಂತಿದ್ರು ವಿದ್ಯಾ ಅಂತಿದ್ರು. ಸಾರಿ, ಇಲ್ಲಿ ವಿದ್ಯಾ ಮಲ್ನಾಡ್ ಅನ್ನೋರು ನೀವು ಆಂಕರ್, ನೀವು ನನಗಂತ ಇದೊಂದು ಆಪರ್ಚುನಿಟಿ ಕೊಟ್ರಿ. ಒಂದು ನ್ಯಾಯದಲ್ಲಿ ಯಾವ್ಯಾವ ರೀತಿ ಪರಿಯಾಗಿ ನಾವು ಒಂದು ಟರ್ನ್ ತಗೊಂಡ್ವಿ ಅಂತ, ಅದಕ್ಕಾಗಿ ನಿಮಗ್ ಥ್ಯಾಂಕ್ ಯು ಹೇಳ್ತಾ ಇದೀನಿ.